ಘಟನೆಯಲ್ಲಿ ಪವಾಡದ ರೀತಿಯಲ್ಲಿ ಆ ಒಂದು ಬಸ್ ಬಚಾವಾಗಿದ್ದು ನಿಜಕ್ಕೂ ದೇವರಿದ್ದಾನೆ ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಅಂತ. ಯಾಕೆಂದರೆ ಆ ಬಸ್ನಲ್ಲಿ 40 ಜನ ಮಕ್ಕಳು ಪ್ರಯಾಣ ಮಾಡ್ತಾಯಿದ್ರು. ದಾಂಡೇಲಿಗೆ ಟ್ರಿಪ್ ಹೋಗ್ತಾಯಿದ್ರು ಸ್ಕೂಲ್ ಕಡೆಯಿಂದ. ಆ ಬಸ್ಗೆ ಟಚ್ ಆಗಿದೆ, ಆದರೆ ಬೆಂಕಿ ಹೊತ್ತಿಲ್ಲ. ಬೆಂಕಿ ಹೊತ್ತಿದ್ದಿದ್ರೆ ಇನ್ನೂ ಸಾವು ನೋವುಗಳು ಜಾಸ್ತಿ ಆಗ್ತಾಯಿತ್ತು. ಶಿರಾ ಹಿರಿಯೂರು ರಾಷ್ಟ್ರೀಯ ಹೆದ್ದಾರಿಯ ಬಳಿ ಅಪಘಾತ ಆಯ್ತಲ್ಲ, ಅಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಶಾಲಾ ಮಕ್ಕಳಿದ್ದಂತಹ ಬಸ್ ದಾಂಡೇಲಿ ಪ್ರವಾಸವನ್ನು ಬೆಳೆಸ್ತಾ ಇತ್ತು. ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಜಕ್ಕೂ ಈ ವರ್ಷದ ಅಂತ್ಯದಲ್ಲಾದಂತಹ ಅತಿ ದೊಡ್ಡ ದುರಂತದಲ್ಲಿ ಇದು ಒಂದು ಅಂತ ಸೇರ್ಪಡೆ ಆಗೋಯ್ತು. ಈಗ ಮೃತರ ಕಡೆ ಜೊತೆಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರೋರ ಪರಿಸ್ಥಿತಿ ಹೆಂಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ವತಿಯಿಂದ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಸರ್? ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರ ಹತ್ರ ಆಗಿರ್ತಕ್ಕಂಥದ್ದು. ಹೌದು. ಈ ಸಿ ಬರ್ಡ್ ಬಸ್ ಇದೆಯಲ್ಲ, ಲಕ್ಸುರಿ ಬಸ್ಸು, ಹೌದು ಹೌದು, ಅದು ಗೋಕರ್ಣಕ್ಕೆ ಹೋಗ್ತಾ ಇತ್ತು. ಈ ಹೈವೇ, ನ್ಯಾಷನಲ್ ಹೈವೇ ನಲ್ಲಿ ಮೀಡಿಯನ್ ಇದ್ದೇ ಇರುತ್ತಲ್ಲ, 10 ಅಡಿ ಮೀಡಿಯನ್ನು ದಾಟಿ ಆಪೋಸಿಟ್ ಬರ್ತಾ ಇರ್ತಕ್ಕಂಥ ಲಾರಿ ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ. ಹೊಡೆದಾಗ ಏನಾಗಿದೆ, ಬೆಂಕಿ ಹತ್ಕೊಂಡಿದೆ. ಏಳಗಿಡ್ಡೆ ಡೀಸೆಲ್ ಟ್ಯಾಂಕ್ ಇರುತ್ತಲ್ಲ, ಅದು ಗೇಟ್ ಆಗಿ ಆಗಿರ್ಬೇಕು. ಮತ್ತೆ ನಮ್ಮ ಕಮಿಷನರ್ ಮತ್ತೆ ಅಡಿಷನಲ್ ಕಮಿಷನರ್ ಇಬ್ರು ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಕಾರಣ ಏನು ಅಂತ ಬೆಂಕಿ ಹತ್ಕೊಳ್ಳೋದಿಕ್ಕೆ ಒಂದು ಈ ಕಡೆ ಲಾರಿ ಯಾವ ಕಾರಣಕ್ಕೆ ನಿದ್ದೆ ಮಾಡಿ ಹೊಡೆದ್ನೋ ಅಥವಾ ಬೇರೆ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನೋದು ನಮ್ ಕಡೆಯಿಂದ ಗೊತ್ತಾಗುತ್ತೆ. ಆಮೇಲೆ ಉಳಿದು ಹಾಗೆ ಅಲ್ಲಿ ಜಿಲ್ಲಾಡಳಿತ ಅವರಿಗೆಲ್ಲ ಆಸ್ಪತ್ರೆ ಸೇರ್ಸೋದು, ಬೇರೆ ಬೇರೆ ಏನಿದೆಯೋ ಅದೆಲ್ಲ ಜಿಲ್ಲಾಡಳಿತ ಮಾಡುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಇದು ಘಟನೆ ಆಗ್ಬಾರ್ದಿತ್ತು. ಇದು ಇವರೇನಾಗುತ್ತೆ, ಲಾರಿ ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ಅಥವಾ ಯಾವುದೇ ವಾಹನ ಡ್ರೈವರ್ಗಳು ಜವಾಬ್ದಾರಿಯುತವಾಗಿ ಗಾಡಿಗಳು ಓಡಿಸ್ತಾ ಇದ್ರೆ ಈ ತರದ ಆಕ್ಸಿಡೆಂಟ್ಸ್ ಆಗುತ್ತೆ. ಮತ್ತೆ ಇದು ಯೂಶಲ್ ಆಗಿ ಬೆಳಿಗ್ಗೆ ಹೊತ್ತು ಆಗಿರ್ತಕ್ಕಂಥದ್ದಿದ್ರೆ ಒಂದು, ಅಥವಾ ಬೇರೆ ಏನಾದ್ರು ಲಾರಿದು ಟೆಕ್ನಿಕಲ್ ಆಗಿರ್ಬೋದು. ಈಗ ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ ಅಂತ ಏನಾದ್ರು ತಿಳ್ಕೊಂಡಾಯ್ತಾ ಸರ್? ಅದ್ರ ಜೊತೆಗೆ ಟ್ರೀಟ್ಮೆಂಟ್ ವೆಚ್ಚ ಭರಿಸುವಂತ ಕೆಲಸ ಏನಾದ್ರು ಸರ್ಕಾರದ ಕಡೆಯಿಂದ ಆಗೋದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಆಗಿದೆಯಾ ಅಂತ ಈ ಹಂತದಲ್ಲಿ? ಇಲ್ಲ, ಅದು ಈಗ ಆಸ್ಪತ್ರೆ ಸಂಬಂಧಪಟ್ಟಾಗೆ ಮತ್ತೆ ಅವ್ರಿಗೆ ಪರಿಹಾರದ ಬಗ್ಗೆ ಅದೆಲ್ಲ ಕೂಡ ಜಿಲ್ಲಾಡಳಿತ ಮಾಡುತ್ತೆ. ನಮ್ಮ ಇಲಾಖೆ ವತಿಯಿಂದ ಯಾವ ಕಾರಣಕ್ಕೆ ಆಕ್ಸಿಡೆಂಟ್ ಆಯ್ತು ಅನ್ನೋದನ್ನ ಮತ್ತೆ ನಮ್ಮ ಇಲಾಖೆಯಿಂದ ಏನ್ ಸಹಾಯ ಮಾಡಬಹುದು ಅದನ್ನ ನಮ್ಮ ಕಮಿಷನರ್ ಯೋಗೇಶ್ ಮತ್ತೆ ಅಡಿಷನಲ್ ಕಮಿಷನರ್ ಇವರು ಓಂಕಾರೇಶ್ವರಿ ಇಬ್ರು ಹೋಗ್ತಾ ಇದ್ದಾರೆ. ಹೋದ್ಮೇಲೆ ಕರೆಕ್ಟ್ ಇದನ್ನ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಮತ್ತೆ ಇನ್ನೊಂದು ಹೇಳಬೇಕು, ಆ ಬಸ್ ಆಕ್ಸಿಡೆಂಟ್ ಆಗಿ ಬೆಂಕಿ ಹೊತ್ಕೊಳ್ತಲ್ಲ, ಅದ್ರ ಪಕ್ಕದಲ್ಲಿ ಇನ್ನೊಂದು ಬಸ್ ಹೋಗ್ತಾ ಇತ್ತಂತೆ. 40 ಜನ ಮಕ್ಕಳಿದ್ದಿದ್ದು. ಆ ಬಸ್ಗೆ ಟಚ್ ಆಗಿದೆ, ಆದ್ರೆ ಬೆಂಕಿ ಹತ್ಕೊಂಡಿಲ್ಲ. ಸದ್ಯ ನೋಡಿ, ಪವಾಡ ಸದೃಶ ರೀತಿಯಲ್ಲಿ ಆ ಮಕ್ಕಳೆಲ್ಲರೂ ಬಚಾವಾದ್ರು. ಟ್ರಿಪ್ ಹೋಗ್ತಾ ಇದ್ರಂತೆ ದಾಂಡೇಲಿಗೆ ಅವರು. ಟ್ರಿಪ್ ಹೋಗ್ತಾ ಇದ್ದಂತೆ, ಬಚಾವಾದ್ರು. ಸದ್ಯ ಯಾರಿಗೇನಾಗಿಲ್ಲ. ಅಕಸ್ಮಾತ್ ಏನಾದ್ರು ಆಗಿದ್ರೆ ದೊಡ್ಡ ಮಟ್ಟದಲ್ಲಿ ಆಗೋಗ್ತಾ ಇತ್ತು ಆಗ್ತಿತ್ತು. ಬಟ್ ನನ್ನ ಇದ್ರಲ್ಲಿ ನಮ್ಮ ಕಮಿಷನರ್ ಹೇಳಿದ ಪ್ರಕಾರ ಲಾರಿ ಒಂದೇ ಡ್ರೈವರ್ದು, ಯಾಕಂದ್ರೆ ಹೆಡ್ ಆನ್ ಕೊಲಿಷನ್ ಅಲ್ಲ ಇದು, ಮೀಡಿಯನ್ ದಾಟಿ ಆಪೋಸಿಟ್ ಬರ್ತಾ ಇರ್ತಕ್ಕಂಥ ವಾಹನ ಕೊಡ್ತಿರೋದು. ನಾನು ಒಂದು ಅರ್ಧ ಗಂಟೆಲಿ ನಿಮ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸರ್, ಇನ್ನೊಂದು ಸರ್, ಈ ರೀತಿಯಾದಂತಹ ಘಟನೆ ಇದು 2-3 ಬಾರಿ ಆಗ್ತಾ ಇದೆ ಒಂದೆರಡು ತಿಂಗಳಲ್ಲಿ. ಈಗ ನೀವು ಹೇಳ್ತಾ ಇದ್ರಿ ಲಾಸ್ಟ್ ಟೈಮ್ ಒಂದು ಬಸ್ ದುರಂತ ಆದಂತಹ ಸಂದರ್ಭದಲ್ಲಿ ಎಕ್ಸಿಟ್ ಡೋರ್ಗಳನ್ನ ಹಾಕೋದ್ರ ಬಗ್ಗೆ. ಮೀಡಿಯನ್ ದಾಟಿ ಹೋಗಿರ್ತಕ್ಕಂಥ ಒಂದ್ ನಿಮಿಷ, ಆ ಆಕ್ಸಿಡೆಂಟ್ಗೂ ಈ ಆಕ್ಸಿಡೆಂಟ್ಗೂ ವ್ಯತ್ಯಾಸ ಇದೆ. ಅದು ವಾಹನದ ಮುಂದೆ ಇದು ಸೈಕಲ್ ಮೋಟರ್ ಸಿಗಾಕೊಂಡು ಆಗಿದ್ದು. ಇದು ಮೀಡಿಯನ್ ದಾಟಿ ಹೋಗಿರ್ತಕ್ಕಂಥದ್ದು. ಆಮೇಲೆ 2013 ನಾನು ಹಿಂದೆ ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಈ ರೀತಿ ಜಬ್ಬಾ ಟ್ರಾವೆಲ್ಸ್ ಒಂದು ಬಸ್ ಸುಟ್ಟೋಯ್ತು. ಕಾರಣ ನೋಡಿದ್ರೆ ಎಮರ್ಜೆನ್ಸಿ ಡೋರ್ ಇರ್ಲಿಲ್ಲ. ಅದನ್ನ ಗ್ಲಾಸ್ ಹೊಡೆದು ಆಶೆ ಬರೋದನ್ನ ಎಮರ್ಜೆನ್ಸಿ ಡೋರ್ ಅಂತ ಅವಾಗ ಪರಿಗಣಿಸ್ತಾ ಇದ್ರು. ಆಮೇಲೆ ನಾನು ನಮ್ಮ ಇಲಾಖೆಯ 25,000 ಬಸ್ಸು
ಹ್ಮ್ ಅದ್ರ ಜೊತೆಗೆ ಇನ್ನು ಪ್ರೈವೇಟ್ ಅವ್ರದ್ದೊಂದು 25 ಬಸ್ಸು, ಹೌದು ಎಲ್ಲಾ ಬಸ್ಗಳಿಗೂ ಕೂಡ ಹ್ಮ್ ಅವ ಎಮರ್ಜೆನ್ಸಿ ಡೋರ್ ಫಿಕ್ಸ್ ಮಾಡಿಸ್ದೆ ಆಗ. ಹಾ ಹಾ ಅವರು ಇತ್ತೀಚೆಗೆ ಮೊನ್ನೆ ಆಕ್ಸಿಡೆಂಟ್ ಆದ್ಮೇಲೆ ಹೌದು ಈ ಸ್ಫೋಟಕ ವಸ್ತುಗಳು ಇನ್ನೊಂದು ಅದು ಲಗ್ಗೇಜ್ ಬಿಟ್ಟು ಯಾರು ಬಸ್ಸಲ್ಲಿ ಹೋಗ್ತಾರಲ್ಲ ಹೌದು ಅವರ ಲಗ್ಗೇಜ್ ಬಿಟ್ಟು ಬೇರೆ ಯಾವ್ದು ಹಾಕ್ಬಾರ್ದು ಅಂತ ಬಹಳ ಸ್ಟ್ರಿಕ್ಟ್ ಆಗಿ ಕೂಡ ಮಾಡ್ತಾ ಇದೀವಿ. ನಿಜ 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 ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದೀವಿ. ನಮ್ಮ ಇಲಾಖೆ ವತಿಯಿಂದ ಹ್ಮ್ ಹ್ಮ್ ಲೋಪದೋಷಗಳೇನು ಆಗಿಲ್ಲ. ಹ್ಮ್ ಹ್ಮ್ ಅದರ ರ್ಯಾಶ್ ಡ್ರೈವ್ ಇಂದ ಆಗಿರ್ತಕ್ಕಂಥದ್ದು ಕರೆಕ್ಟ್ ಇನ್ಫಾರ್ಮೇಶನ್ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಮ್ಗೆ ಕೊಡ್ತೀನಿ ನಾನು. ಅಂದ್ರೆ ಇದು ಸರ್ಕಾರಿ ಬಸ್ಗೆ ಅಲ್ಲದೆ ಆಗಿರ್ತಕ್ಕಂಥ ಖಾಸಗಿ ಬಸ್ಗೂ ನಿಯಮಗಳು ಆಗ್ಬೇಕು, ಅಪ್ಲೈ ಆಗ್ಬೇಕು. ಎಲ್ಲರಿಗೂ ಮಾಡಿದೀವಿ. ಹ್ಮ್ 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 ಖಾಸಗಿ ಬಸ್ಗೆನೆ Okay. ನಮ್ಮ ಬಸ್ಗಳಲ್ಲಿ ಯೂಶಲಿ ಲಗೇಜ್ ಹಾಕೋದು, ಹೌದು 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 ಖಾಸಗಿ ಬಸ್ಗಳೇ ಹಾಕೋದು. ನಿಜ ಎಲ್ಲ ಸ್ಟ್ರಿಕ್ಟ್ ಆಗಿ ಮಾಡಿದೀವಿ. ನೀವು ಇತ್ತೀಚೆಗೆ ನೋಡ್ತಾ ಇರ್ಬೇಕು ಪೇಪರ್ಗಳಲ್ಲಿ ಹ್ಮ್ ಪ್ರತಿದಿನ ನಮ್ಮವರು ತಪ್ಸನೆ ಮಾಡೋದೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಹೌದು 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 ನಿಜ ನಿಜ. ಆಮೇಲೆ ಇನ್ನೊಂದು ಸಮಸ್ಯೆ ಇದೆ ಸರ್, ಇನ್ನೊಂದು ಸಮಸ್ಯೆ ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು ನಾನು. ಈ ಹೈವೇಲಿ ಕೆಲವೊಂದು ಕಡೆ ಬೀದಿ ದೀಪಗಳಿಲ್ಲ ಸರ್, ಅದರಿಂದನೂ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗ್ತವೆ. ಆಮೇಲೆ ರೋಡ್ ಪಕ್ಕದಲ್ಲಿ ಟ್ರ್ಯಾಕ್ಟರ್ನ ನಿಲ್ಲಿಸ್ಬಿಡ್ತಾರೆ ಹೈವೇ ಪಕ್ಕದಲ್ಲಿ, ಅದು ಹಿಂದ್ಗಡೆಯಿಂದ ಕಾಣದೇ ಇಲ್ಲ, ಗುದ್ದು ಬಿಡ್ತಾರೆ. ಈ ರೀತಿಯಾದಂತ ಇದಕ್ಕೆ ಏನಾದ್ರೂ ಒಂದು ಕ್ರಮ ತರಬೇಕು ಸರ್. ಪೊಲೀಸು ಹ್ಮ್ ಇಲ್ಲ ಇದೆಲ್ಲ ಕೂಡ ಹೈವೇ ಪೊಲೀಸು ಮಾನಿಟರಿಂಗ್ ಇರುತ್ತೆ ಪೊಲೀಸ್ದು, ಹ್ಮ್ ಹ್ಮ್ ಅವರು ಮಾಡ್ಬೇಕು. ಹ್ಮ್ ಅದು ಗೃಹ ಸಚಿವಾಲಯ ಮತ್ತೆ PWD ಅವ್ರಿಗೆ ಹೇಳ್ತೀನಿ ನಾನು. ಹ್ಮ್ 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 ಯೂಶಲ್ ಆಗಿ ಆತರ ನಿಲ್ಲೋದಕ್ಕೆ ಅವಕಾಶ ಕೊಡೋದಿಲ್ಲ ಹೌದು ಹೈವೇನಲ್ಲಿ. ಹ್ಮ್ ಪೊಲೀಸ್ ವೆಹಿಕಲ್ ಇರುತ್ತಲ್ಲ ಮಾನಿಟರಿಂಗ್ ಮಾಡ್ತಾನೆ ಇರ್ತಾರೆ. ಹ್ಮ್ ಹ್ಮ್ ಎಲ್ಲಾನ ಕೆಟ್ಟ ಯಾವ್ದನ್ನ ನಿಂತಿರ್ಬೋದೇನೋ. ಹ್ಮ್ ಹ್ಮ್ ಇನ್ ಜನರಲ್ ಆಗಿ ಪೊಲೀಸ್ ಇಲಾಖೆ ಅದೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಆಮೇಲೆ ಹೈವೇಲಿ ಸ್ವಲ್ಪ ಬೀದಿ ದೀಪಗಳದ್ದು ಸಮಸ್ಯೆಗಳಿದೆ ಸರ್, ಅದನ್ನು ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಅದಕ್ಕೆ ಆ ಕಡೆ. ಹ್ಮ್ ಹ್ಮ್ ಓಕೆ ಆಯ್ತು. ಯಾಕೆಂದ್ರೆ ಅದು ಈಗ ನಾನು ಒಂದು ಬೈಕ್ ಓಡಿಸ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಬೈಕಲ್ಲಿ ಬರುವಂತ ಬೆಳಕಲ್ಲಿ ಮಾತ್ರ ನಾವು ಕಾಣಿಸ್ತೀವಿ, ಆ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಗೊತ್ತಾಗೋದಿಲ್ಲ ಅವಾಗ. ಸೊ ಅದೊಂದು ಸಮಸ್ಯೆ ಆಗ್ಬಿಡುತ್ತೆ ಅಂತ. ಹೈವೇ ನ್ಯಾಷನಲ್ ಹೈವೇಸ್ ಗಡ್ಕರಿ ಅವರು ಬರುತ್ತೆ. ಹ್ಮ್ ಹ್ಮ್ ನಾನು ಒಂದು ಪತ್ರ ಕೂಡ ಬರೀತೀನಿ ಅದರ ಬಗ್ಗೆ ದಯವಿಟ್ಟು ಗಮನ ಕೊಡಿ ಸರ್, ಒಂದು ರಿಕ್ವೆಸ್ಟ್ ಅಷ್ಟೇ ನಿಮಗೆ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಮಲಿಂಗ ರೆಡ್ಡಿ ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇದು ಸಾರಿಗೆ ಸಚಿವರ ರಿಯಾಕ್ಷನ್ ಆಗಿತ್ತು. ಇದಕ್ಕೆ ಇಲಾಖೆಯ ವತಿಯಿಂದ ಇಲಾಖೆಯ ವತಿಯಿಂದ ಏನೇನು ಕ್ರಮ ತೆಗೆದುಕೊಳ್ಬೇಕೋ ಅದೆಲ್ಲವನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ ಅಂಥೇಳಿ, ಜೊತೆಗೆ ಇಲಾಖೆಯಿಂದ 2 ಅಧಿಕಾರಿಗಳನ್ನು ಕೂಡ ಸ್ಪಾಟಿಗೆ ಹೋಗೋದಕ್ಕೆ ನಾನು ಹೇಳಿದ್ದೀನಿ ಅನ್ನುವಂಥ ಮಾತನ್ನು ಸಾರಿಗೆ ಸಚಿವರು ಹೇಳ್ತಾ ಇದ್ದಿದ್ದು. ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಈಗಲೂ ಕೂಡ ಗಾಯಗೊಂಡವರ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಇದೆ ಅನ್ನುವಂಥ ಮಾತು ವೈದ್ಯಾಧಿಕಾರಿಗಳಿಂದ ಸಿಗ್ತಾ ಇದೆ. ಈ ವಿಷಲ್ಸಲ್ಲಿ ಆಂಬ್ಯುಲೆನ್ಸಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂಥ ವಿಷಲ್ಸ್ ನೋಡ್ತಾ ಇದ್ದೀರಲ್ಲ, ಇವರೇ ಬಸ್ ಡ್ರೈವರ್. ಅವರ ಕಾಲಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಬಿಟ್ಟರೆ ಏನು ತೊಂದರೆ ಇಲ್ಲ, ಔಟ್ ಆಫ್ ಡೇಂಜರ್ ಅಂತ ಹೇಳಲಾಗಿದೆ. ಇದರ ಜೊತೆಗೆ ಕ್ಲೀನರ್ಗೇನು ಏಟಾಗಿಲ್ಲ, ಸ್ವಲ್ಪ ಕೈಗೆ ಏಟಾಗಿದೆ ಅಷ್ಟು ಬಿಟ್ಟರೆ ಬೇರೇನಾಗಿಲ್ಲ ಅನ್ನುವಂಥ ಮಾಹಿತಿ. ಜೊತೆಗೆ ಮೃತರಲ್ಲಿ 8 ಜನ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದವರು, ಒಬ್ಬರು ಟ್ರಕ್ನಲ್ಲಿದ್ದವರು. ಸೊ ಟೋಟಲ್ 9 ಜನ ಮೃತಪಟ್ಟಿದ್ದಾರೆ. ಆ 9 ಜನರಲ್ಲಿ ಒಂದು ಮಗುವು ಕೂಡ ಇದೆ ಅನ್ನುವಂಥ ಮಾಹಿತಿಯನ್ನು ಅಧಿಕಾರಿಗಳು ತಿಳಿಸ್ತಾ ಇದ್ರು.